ಸ್ನೇಹಿತರೆ, ವಿವೇಕಾನಂದರು ಮತ್ತು ಮಹರ್ಷಿ ಅರವಿಂದರು ದೇವರ್ ಆಲ್ಮೋಸ್ಟ್ ಕಾಂಟೆಂಪರರೀಸ್. ಅರವಿಂದರು ವಿವೇಕಾನಂದರಿಗಿಂತ ಸುಮಾರು 9-10 ವರ್ಷ ವಯಸ್ಸಿನಲ್ಲಿ ಕಡಿಮೆ ಇತ್ತು. ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ 1893 ಇಸ್ವಿ 1893 ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಇಯರ್. 1983 ಇಸ್ವಿಯಲ್ಲಿ ಮಹರ್ಷಿ ಅರವಿಂದರು ಅವರು ಅಲ್ಲಿವರೆಗೆ ಇಂಗ್ಲೆಂಡ್ ನಲ್ಲಿ ಅವರ ಅಭ್ಯಾಸ ನಡೀತಾ ಇರುತ್ತೆ. ICS ಪರೀಕ್ಷೆಯನ್ನು ಅವರು ಪಾಸ್ ಮಾಡಿರ್ತಾರೆ. ಆದ್ರೆ ಕಡೆ ಒಂದೇ ಒಂದು ಎಕ್ಸಾಮಿನೇಷನ್ ಇರುತ್ತೆ. ಆ ಎಕ್ಸಾಮಿನೇಷನ್ ಯಾವುದು ಅಂದ್ರೆ ಹಾರ್ಸ್ ರೈಡಿಂಗ್ ಎಕ್ಸಾಮಿನೇಷನ್. ಆ ಎಕ್ಸಾಮ್ ಅನ್ನು ಪಾಸ್ ಮಾಡಿದ್ರೆ ಅವ್ರು ICS ಆಫೀಸರ್ ಆಗಿ ಹೋಗ್ತೀವಿ. ಆದ್ರೆ ನಾನು ಭಾರತಕ್ಕೆ ಬರಬೇಕು, ಭಾರತಕ್ಕೆ ನಾನು ಬಂದು ಸೇವೆ ಮಾಡಬೇಕು ಅಂತ ಅಚಲ ತುಡಿತ ಅವ್ರ ಮನಸ್ಸಲ್ಲಿ ಇದ್ದಿದ್ರಿಂದ ICS ಎಕ್ಸಾಮ್ ಪಾಸ್ ಮಾಡಿದ್ರು ಕೂಡ ಬೇಕು ಅಂತ ಹಾರ್ಸ್ ರೈಡಿಂಗ್ ಎಕ್ಸಾಮ್ಗೆ ಬಂಕ್ ಹೊಡೆದು ಅವರು ಆ ಎಕ್ಸಾಮ್ ನಲ್ಲಿ ಫೇಲ್ ಆಗ್ತಾರೆ. ಫೇಲ್ ಆಗಿ ಅವ್ರ ತಂದೆಗೆ ಅವನು ಅಲ್ಲೇ ಇರಬೇಕು. ಅರವಿಂದ್ರ ತಂದೆಗೆ ಅರವಿಂದ್ರನ್ನ ಒಬ್ಬ ಸೊಫಿಸ್ಟಿಕೇಟೆಡ್ ಇಂಗ್ಲಿಷ್ ಮ್ಯಾನ್ ತರ ಮಾಡಬೇಕು ಅಂತ ಬಹಳ ಆಸೆ ಇರುತ್ತೆ. ಅದಕ್ಕೆ ಬಾಲ್ಯದಿಂದನೇ ಇಂಗ್ಲೆಂಡಿಗೆ ಕಳಿಸಿರ್ತಾರೆ. ಅಲ್ಲಿನ ಎಲೀಟ್ ಸೊಸೈಟಿ ಜೊತೆಗೆ ಓಡಾಟ ವ್ಯವಹಾರಗಳನ್ನ ಬೆಳೆಸಿರ್ತಿರ್ತಾರೆ. ಆದ್ರೆ ಅರವಿಂದರಿಗೆ ಅವರಿಗೆ ಗೊತ್ತೇ ಇಲ್ಲದೆ ಅವ್ರ ಮನಸ್ಸಿನಲ್ಲಿ ನಿರಂತರವಾಗಿದ್ದಂತಹ ಒಂದು ತುಡಿತ ಇರುತ್ತೆ, ದೇಶಕ್ಕೋಸ್ಕರ ಏನಾದ್ರು ಮಾಡಬೇಕು ಅಂತ. ಕೇವಲ 22-23 ವರ್ಷ ಇದ್ದಾಗ ಈ ICS ಪರೀಕ್ಷೆಯನ್ನು ಬೇಕು ಅಂತ ಪಾಸ್ ಆದ್ರೂ ಕೂಡ ಆ ಹಾರ್ಸ್ ರೈಡಿಂಗ್ ಎಕ್ಸಾಮ್ ಅನ್ನು ಬರೀದರೆ ಅರವಿಂದರು 1893 ಭಾರತಕ್ಕೆ ಬರ್ತಾರೆ, ಭಾರತದ ಸೇವೆ ಮಾಡಬೇಕು ಅಂತ. ಅದೇ 1893 ಭಾರತದ ಮೂಲೆ ಮೂಲೆ ಓಡಾಡಿ ಪರಿವ್ರಾಜಕ ಸನ್ಯಾಸಿಯಾಗಿ ಓಡಾಡಿದ್ದಂತಹ ಸ್ವಾಮಿ ವಿವೇಕಾನಂದರು ನನ್ನ ದೇಶಕ್ಕೋಸ್ಕರ ನಾನೇನಾದ್ರೂ ಮಾಡಬೇಕು, ಆದ್ರೆ ಈ ದೇಶಕ್ಕೆ ನಾನಿಲ್ಲಿ ಎದ್ದೇಳಿಸ್ಬೇಕು, ಎಚ್ಚರಿಸಬೇಕು ಅಂತಂದ್ರೆ ಒಂದು ಬಹಳ ದೊಡ್ಡ ವೇದಿಕೆ ಬೇಕಿದೆ. ಆ ವೇದಿಕೆ ಇರುವಂತದ್ದು ಅಮೆರಿಕದ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ನಲ್ಲಿ ಅಂತ ಹೇಳಿ ಅದೇ ವರ್ಷ ಭಾರತ ಬಿಟ್ಟು ಭಾರತಕ್ಕೋಸ್ಕರ ವಿವೇಕಾನಂದರು ಅಮೆರಿಕಾಗೆ ಹೋಗ್ತಾರೆ. ಎಷ್ಟು ಇಂಟ್ರೆಸ್ಟಿಂಗ್ ಸರ್ಕಮ್ಸ್ಟೆನ್ಸಸ್ಗಳು ಒಟ್ಟಿಗೆ ಬಂತು ಅಂತ ನೋಡಿ. ವಿವೇಕಾನಂದರು ಭಾರತಕ್ಕೋಸ್ಕರ ಭಾರತದಿಂದ ಹೊರಗಡೆ ಹೋಗೋದು 1893. ಭಾರತಕ್ಕೆ ಏನಾದ್ರೂ ಮಾಡಬೇಕು ಅಂತ ವಿದೇಶದಿಂದ ಭಾರತಕ್ಕೆ ಬರುವಂತದ್ದು ಅರವಿಂದರು 1893. ಆ ಇಬ್ರು ಆ ಸಂದರ್ಭದಲ್ಲಿ ಒಂದು ಹೊಸ ಪರ್ವ ಭಾರತಕ್ಕೆ ಓಪನ್ ಆಗುತ್ತೆ. ಏನು ಪರ್ವ ಅದು? ವಿವೇಕಾನಂದರು ಅರವಿಂದರ ಮುಂಚಿನವರಾದ್ರಿಂದ ಮತ್ತು ಅರವಿಂದರಿಗೆ ವಿವೇಕಾನಂದರಲ್ಲಿ ಅತ್ಯಂತ ದೊಡ್ಡ ಪ್ರೇರಣೆ ಸಿಕ್ಕಿದ್ರಿಂದ ಮತ್ತು ವಿವೇಕಾನಂದರು ಒಂದು ರೀತಿ ಇಡೀ ಭಾರತೀಯ ಈ ಆಧ್ಯಾತ್ಮ ರೆವಲ್ಯೂಷನ್ ಅನ್ನ, ರಾಜಕೀಯ ರೆವಲ್ಯೂಷನ್ ಅನ್ನ, ನ್ಯಾಷನಲ್ ರಿನೆಸಾನ್ಸ್ ನ ಫೌಂಡರ್ ಆಗಿರೋದ್ರಿಂದ ಪ್ರಥಮವಾಗಿ ನಾವು ವಿವೇಕಾನಂದರನ್ನ ಸ್ವಲ್ಪ ನೋಡಿ ನಂತರ ಅರವಿಂದ್ರ ಹತ್ರ ಬರೋಣಂತೆ. ಏನು ವಿವೇಕಾನಂದರ ಕಾಂಟ್ರಿಬ್ಯೂಷನ್? ವಿವೇಕಾನಂದರ ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು? ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ವಿವೇಕಾನಂದರ ಬಗ್ಗೆ ಅವರ ಇಡೀ ಕಾಂಟ್ರಿಬ್ಯೂಷನ್ ನ ಅಸೆಸ್ ಮಾಡಿ ಒಂದೇ ಒಂದು ಸಾಲಿನಲ್ಲಿ ವಿವೇಕಾನಂದರ ಬಗ್ಗೆ ರಾಜಗೋಪಾಲಾಚಾರಿ ಅವರು ಬರೀತಾರೆ. ಬಹುಶಃ ವಿವೇಕಾನಂದರ ಬಗ್ಗೆ ಬರೆದಿರುವಂತಹ ಕೋಟ್ಯಾಂತರ ಪುಟಗಳೇ ಇದಾವೆ. ಬಟ್ ದಿಸ್ ಒನ್ ಲೈನ್ ಆಫ್ ಚಕ್ರವರ್ತಿ ರಾಜಗೋಪಾಲಾಚಾರಿ ಸಮ್ಸ್ ಅಪ್ ದಿ ಎಂಟೈರ್ ಕಾಂಟ್ರಿಬ್ಯೂಷನ್ ಆಫ್ ದಿ ಲೈಫ್ ಆಫ್ ವಿವೇಕಾನಂದ. ಆ ಲೈನ್ ಏನು ಅಂದ್ರೆ, ಬಟ್ ಫಾರ್ ವಿವೇಕಾನಂದ we would have lost our religion and we would have perhaps never gained freedom. ವಿವೇಕಾನಂದ ಇಲ್ಲದೆ ಇದ್ದಿದ್ರೆ ನಮ್ಮ ಧರ್ಮವನ್ನ ಕಳ್ಕೊಂಡಿರ್ತಿದ್ವಿ ಮತ್ತು ಸ್ವಾತಂತ್ರ್ಯವನ್ನ ನಾವು ಎಂದೂ ಪಡಿತಾನೆ ಇರಲಿಲ್ಲ. ವಿವೇಕಾನಂದರಿಂದ ಧರ್ಮವನ್ನ ಉಳಿಸ್ಕೊಂಡ್ವಿ, ಸ್ವಾತಂತ್ರ್ಯವನ್ನ ಪಡೆದ್ವಿ. ಅದು ವಿವೇಕಾನಂದ ದೇಶಕ್ಕೆ ಮಾಡಿದ್ದು ಅಂತ ಚಕ್ರವರ್ತಿ ರಾಜಗೋಪಾಲಾಚಾರಿ. ಇದು ವಿವೇಕಾನಂದರ ಕಂಪ್ಲೀಟ್ ಕಾಂಟ್ರಿಬ್ಯೂಷನ್ ಈ ದೇಶದ ಒಂದು ಬೆಳವಣಿಗೆ. ಯಾವ ಸಂದರ್ಭದಲ್ಲಿ ವಿವೇಕಾನಂದರು ಈ ಕೆಲಸವನ್ನ ಮಾಡಿದ್ರು? 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ತಾವೆಲ್ಲರೂ ಓದಿದ್ದೀರಿ. ಆಗ ಜಸ್ಟ್ ನಾವು ಸೋತಿದ್ವಿ. ಬಹಳ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು, ದೇಶದಲ್ಲಿ ಸ್ಪಾಂಟೇನಿಯಸ್ ಆಗಿ ಎಲ್ಲ ಕಡೆ ಆಗಿತ್ತು. ಆದರೂ ಕೂಡ ಬ್ರಿಟಿಷರ್ಸ್ ಒಂದು ಬಹಳ ದೊಡ್ಡ ಮಟ್ಟಕ್ಕೆ ಅದನ್ನು ಹತ್ತಿಕ್ಕುವಂತಹ ಒಂದರಲ್ಲಿ ಸಫಲಾಗಿತ್ತು.
ಜಾತಿ, ಧರ್ಮ, ಮತ್ತೊಂದು ಬೇರೆ ಬೇರೆ ಈ ಸೂಪರ್ಸ್ಟಿಷನ್ಗಳು, ಇನ್ನೇನೇನೋ ಕಾರಣಗಳಲ್ಲಿ ದೇಶ ಒಂದು ರೀತಿಯ ತಮಸ್ಸಿನ ಕೂಪದಲ್ಲಿ ಮುಳುಗಿತ್ತು. ದೇರ್ ವಾಸ್ ಅಬ್ಸಲ್ಯೂಟ್ ಇನರ್ಷಿಯಾ ಎವ್ರಿವೇರ್. ಭಾರತೀಯರಿಗೆ ನಾವು ಭಾರತೀಯರು ಅನ್ನೋಂಥ ವಿಚಾರದಲ್ಲೇನೆ ನಂಬಿಕೆ, ಆತ್ಮವಿಶ್ವಾಸ ಇಲ್ಲದೇ ಇದ್ದಂತ ಒಂದು ಸಂದರ್ಭ. ಬ್ರಿಟಿಷರ ಆಳ್ವಿಕೆಯ ಹಿಂದೆ ಸುಮಾರು 900,000 ವರ್ಷಗಳ ನಿರಂತರ ಇಸ್ಲಾಮಿ ದಾಳಿ ಕೂಡ ದೇಶದೆಲ್ಲ ಕಡೆ ಆಗಿತ್ತು. ಈ ಎರಡೂ ಸೇರ್ಕೊಂಡು ದೇಶದ ಇಡೀ ಒಂದು ಯುವ ಸಮುದಾಯ, ದೇಶದ ಬೌದ್ಧಿಕ ಸಮುದಾಯ ಒಂದು ರೀತಿಯ ಸಬ್ಕಾನ್ಶಿಯಸ್ ಮಟ್ಟದಲ್ಲೂ ಕೂಡ ಒಂದು ಗುಲಾಮಿ ಸ್ಥಿತಿಗೆ ಬಂದುಬಿಟ್ಟಿತ್ತು. ಆ ಸಂದರ್ಭದಲ್ಲಿ ವಿವೇಕಾನಂದರು ದೇಶಕ್ಕೆ ಕೊಟ್ಟಂತಹ ಸಂದೇಶ ಅಂತಂದ್ರೆ ಏಳಿ ಎದ್ದೇಳಿ ಅನ್ನುವಂಥದ್ದು. ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊಳ್ಬೇಕಲ್ಲ. ಒಬ್ಬ ಗುಲಾಮಿ ವ್ಯಕ್ತಿಗೆ ಎಷ್ಟೋ ಸತಿ ನೀವು ಪೊಲೀಸ್ನವ್ರ ಹತ್ರ ಅಥವಾ ನೀವು ಇದಕ್ಕೆ ಹೋದ್ರೆ, ಇಲ್ಲಿ ನಮ್ಮ ಜೈಲ್ಗಳಿಗೆ ಹೋದ್ರೆ ಕೆಲವು ಸತಿ ನಾವು ಲಾ ಸ್ಟೂಡೆಂಟ್ಸ್ಗಳಿಗೆ ಈ ಜೈಲ್ ವಿಸಿಟ್ಗಳನ್ನ ಅರೇಂಜ್ ಮಾಡ್ತಾರೆ. ನೀವು ಸ್ವಲ್ಪ ಜಾಸ್ತಿ ವರ್ಷ ಯಾರು ಜೈಲಲ್ಲಿ ಕಳೆದು ಬಿಟ್ರೆ ಅವನಿಗೆ ಜೈಲಿಂದ ಹೊರಗಡೆ ಬರಬೇಕು ಅಂತಾನೆ ಆಸಕ್ತಿ ಉಳಿಯಲ್ಲ. ಇದೇ ಬಹಳ ಚೆನ್ನಾಗಿದೆ ಅನ್ಸ್ಬಿಡುತ್ತೆ ಅವನಿಗೆ. ಇದು ಸಹಜ, ಇದೊಂದು ಮಾನವನ ಇಟ್ಸ್ ಹ್ಯೂಮನ್ ಮೆಂಟಾಲಿಟಿ. ಅದು ಹೊರಗಡೆ ಹೋದ್ರೆ ನಾನು ಹೆಂಗಪ್ಪ ಜೀವನ ಮಾಡೋದು, ಇಲ್ಲಿ 3 ಹೊತ್ತು ಕರೆಕ್ಟಾಗಿ ಒಳ್ಳೆ ಊಟ ಗೀಟ ಕೊಡ್ತಾರೆ, ಇಲ್ಲಿ ಏನೋ ನಮ್ದೆಲ್ಲ ಚೆನ್ನಾಗಿ ನೋಡ್ಕೋತಾರೆ, ಪಾಪ ಜೈಲರ್ಗಳು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ಇದೇ ಚೆನ್ನಾಗಿರುತ್ತೆ ಅಂತ ಅಲ್ಲೇ ಇದ್ಬಿಡ್ತಾರೆ. ನೀವು ಈ ಶಾಶಾಂಕ್ ರಿಡೆಂಪ್ಷನ್ ಅಂತ ಮೂವಿ ಇದೆ, ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿದೆ ಮೂವಿ, ನೀವು ನೋಡಿರ್ಬೋದು. ಅದರಲ್ಲೂ ಕೂಡ ಈ ಬಹಳ ವೆಟ್ರನ್ ಕೈದಿಗಳಿರ್ತಾರಲ್ಲ, ಅಂದ್ರೆ 10 ವರ್ಷ 12 ವರ್ಷ ಎಲ್ಲ ಕಳೆದವರು, ಅವರಿಗೆ ನೀವು ನಿಮ್ ಜೈಲ್ ಟರ್ಮ್ ಮುಗೀತು, ನೀವು ಹೊರಗಡೆ ಹೋಗಿ ಅಂತಂದ್ರೆ ಅವ್ರಿಗೆ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನೊಂಚೂರು ನಮಗೆ ಎಕ್ಸ್ಟೆನ್ಷನ್ ಇದ್ರೆ ವಾಸಿಯಪ್ಪ ಇಲ್ಲೇ ಇರೋಣ ಅಂತ. ದಿಸ್ ಇಸ್ ನಾಟ್ ಅ ಜೋಕ್, ಇಟ್ಸ್ ಅ ವೆರಿ ಸೀರಿಯಸ್ ಸೈಕಲಾಜಿಕಲ್ ಇದು. ಯಾಕೆಂದ್ರೆ ಮನುಷ್ಯ ಒಂದ್ ರೀತಿ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಾನೆ. ಅದೇ ರೀತಿ ಸುಮಾರು 700-800 ವರ್ಷಗಳ ಕಾಲ ದಾಸ್ಯದಲ್ಲೇ ಇದ್ದಂಥ, ತಮಸ್ಸಿನಲ್ಲೇ ಇದ್ದಂಥ ಒಂದು ಜನಾಂಗ ನಮಗೆ ಸ್ವಾತಂತ್ರ್ಯ ಪಡಿಬೇಕು ಅನ್ನುವಂಥ ಉತ್ಸಾಹನೂ ಕೂಡ ಕಳ್ಕೊಂಡ್ಬಿಟ್ಟು ಕಂಪ್ಲೀಟ್ ಬದುಕಿದ್ದು ಸತ್ತಂತಿದ್ದಂಥ ಒಂದು ಜನಾಂಗ ಭಾರತದಲ್ಲಾಗಿತ್ತು. ಸ್ವಾತಂತ್ರ್ಯ ಬಂದು 75 ವರ್ಷ ಆದ ಈ ಸಂದರ್ಭದಲ್ಲಿ ನಮಗೆ ಬಹುಶಃ ಆಗಿನ ಸಂದರ್ಭದ ಮಾನಸಿಕತೆ ಹೇಗಿದ್ದಿರ್ಬೋದು ಅನ್ನೋದನ್ನ ಅಸೆಸ್ ಮಾಡ್ಲಿಕ್ಕೂ ಕಷ್ಟ ಆಗ್ಬೋದು. ಬಟ್ ದ್ಯಾಟ್ ವಾಸ್ ದಿ ಲೆವೆಲ್ ಆಫ್ ಡಿಜೆಕ್ಷನ್, ಡೆಸ್ಪಾಂಡೆನ್ಸಿ, ಫ್ರಸ್ಟ್ರೇಷನ್ ದಟ್ ಪ್ರಿವೇಲ್ಡ್ ಇನ್ ಇಂಡಿಯಾ ದಟ್ ಟೈಮ್. ಅಂತ ಸಂದರ್ಭದಲ್ಲಿ ವಿವೇಕಾನಂದರು ಬಂದು ಭಾರತಕ್ಕೆ ಕೊಟ್ಟಂತಹ ಸಂದೇಶ ಯಾವುದು ಅಂತಂದ್ರೆ, ನಮ್ಮ ವೇದಗಳು, ನಮ್ಮ ಉಪನಿಷತ್ತುಗಳು, ನಮ್ಮ ಆಧ್ಯಾತ್ಮಿಕ ಪರಂಪರೆ, ನೀವು ಮೂಗನ್ನ ಹಿಡ್ಕೊಂಡು ಇಡೀ ಸಮಾಜಕ್ಕೆ ಮತ್ತು ರಾಜಕೀಯಕ್ಕೆ, ದೇಶಕ್ಕೆ ವಿಮುಖರಾಗಿ ಸಮಸ್ಯೆಗಳನ್ನ ಬಿಟ್ಟು ಕಾಡ್ನಲ್ಲಿ ಹೋಗಿ ಕೂತ್ಕೊಳ್ಳಕ್ಕೆ ನಮಗೆ ಹೇಳ್ಕೊಟ್ಟಿರುವಂತದ್ದಲ್ಲ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನಮಗೆ ಕೊಟ್ಟಿರುವಂತಹ ಸಂದೇಶ ಏನು ಅಂತಂದ್ರೆ, ಕ್ಲೈಬ್ಯಂ ಮಾಸ್ಮಗ್ಗಮ ಪಾರ್ಥ ನೈತತ್ವಂ ಉಪಪದ್ಯತೆ. ನಿನ್ನ ನಪುಂಸಕತೆಯನ್ನು ಬಿಡು ಪಾರ್ಥ, ಯುದ್ಧವನ್ನ ಗೆದ್ದೇಳಬೇಕು. ಯುದ್ಧದಲ್ಲಿ ನೀನು ಎದ್ದೇಳಬೇಕು ಅಂತಂದ್ರೆ, ಗೆಲ್ಲಬೇಕು ಅಂತಂದ್ರೆ ಯುದ್ಧಕ್ಕೆ ಬೇಕಾಗಿರುವಂತಹ ತಯಾರಿ ಮಾಡು, ಶಸ್ತ್ರವನ್ನ ಕೈಯಲ್ಲಿ ಹಿಡಿ ಅಂತ ಹೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಕೊಟ್ಟಿದ್ದು. ಅದೇ ತಾಕತ್ತು ಪ್ರತಿಯೊಬ್ಬ ಭಾರತೀಯ ಯುವಕನಿಗೆ ಬರಬೇಕು ಅಂತ ವಿವೇಕಾನಂದರು ಎಚ್ಚರಿಸಿದ್ದು. ದಿಸ್ ವಾಸ್ ದ ಮ್ಯಾನ್ ಮೇಕಿಂಗ್ ಮೆಸೇಜ್ ಆಫ್ ಸ್ವಾಮಿ. ಏನು ಮಾಡಿದ್ರು ವಿವೇಕಾನಂದರು ಅಂತಂದ್ರೆ, ಭಾರತಕ್ಕೆ ಭಾರತೀಯರು ಸ್ವಾತಂತ್ರ್ಯ ಪಡೆಯೋದಕ್ಕೆ ಬೇಕಾಗಿರುವಂತಹ ಫೌಂಡೇಶನಲ್ ವರ್ಕ್ ಅನ್ನ ಅವ್ರು ಮಾಡಿದ್ರು. ಸ್ವಾತಂತ್ರ್ಯ ಪಡಿಬೇಕಪ್ಪ, ನೀವು ಸ್ವಾತಂತ್ರ್ಯ ಪಡಿಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಗಟ್ಟಿ ಆಗಬೇಕು, ಆಗ ನಿಮಗೆ ಸ್ವಾತಂತ್ರ್ಯ ಬರುತ್ತೆ ಅಂತ ಸ್ವಾತಂತ್ರ್ಯಕ್ಕೆ ಬೇಕಾಗುವಂತಹ ಅಡಿಪಾಯವನ್ನ ವಿವೇಕಾನಂದರು ಹಾಕೊಟ್ರು. ವಿವೇಕಾನಂದರು ಎಂದೂ ಕೂಡ ನೇರವಾಗಿ ಫ್ರೀಡಮ್ ಮೂವ್ಮೆಂಟ್ ನಲ್ಲಿ ರಾಜಕಾರಣ ಕ್ಷೇತ್ರದಲ್ಲಿ ಎಂದೂ ಕೂಡ ಇರಲಿಲ್ಲ. ಅರವಿಂದ್ರಿಗೂ ವಿವೇಕಾನಂದರಿಗೂ ಇರುವಂತಹ ಬಹಳ ದೊಡ್ಡ ವ್ಯತ್ಯಾಸ ಅದು. ಆದ್ರೆ ವಿವೇಕಾನಂದರಿಗೆ ಒಂದ್ಸತಿ ಅವರ ಶಿಷ್ಯ ಒಬ್ಬ ಕೇಳ್ತಾನೆ, ಸ್ವಾಮೀಜಿ ನೀವು ಇಷ್ಟೊಂದು ಭಾರತದ ಬಗ್ಗೆ, ಭಾರತೀಯತೆ ಬಗ್ಗೆ ಮಾತನಾಡ್ತಿರ್ತೀರಲ್ಲ, ನೀವ್ ಯಾಕೆ ನೇರವಾಗಿ ರಾಜಕಾರಣಕ್ಕೆ ಹೋಗಿ ನಮಗೆ ಸ್ವಾತಂತ್ರ್ಯ ತಂದ್ಕೊಡೋದಿಲ್ಲ ನೀವು? ಅದಕ್ಕೆ ವಿವೇಕಾನಂದರು ತುಂಬಾ ಚೆನ್ನಾಗಿರುವಂತ ಒಂದು ಮಾತು ಹೇಳ್ತಾರೆ, ಐ ಕ್ಯಾನ್ ಗೆಟ್ ಯು ಫ್ರೀಡಮ್ ಟುಮಾರೋ
ಇದು ಟಿಪಿಕಲ್ ವಿವೇಕಾನಂದ ಸ್ಟೈಲಲ್ಲಿ ಮಾತಾಡೋದು. ಇದು ವಿವೇಕಾನಂದರು ಎಂದೂ ಕೂಡ ಅವರ ಲೈನ್ಗಳನ್ನ, ಅವರ ಮಾತುಗಳನ್ನ ನೀವು ನೋಡಿದ್ರೆ ಅದು ಕಡ್ಡಿ ತುಂಡಾದಂತ ಮಾತುಗಳು, ಒಂದ್ ರೀತಿ 440 ವೋಲ್ಟ್ಸ್ ಎಲೆಕ್ಟ್ರಿಸಿಟಿ ಹೊಡೆದಂತ ಮಾತುಗಳೇ ಅದು. ಯಾರು ಹಿಂದೆ ಮುಂದೆ ನೋಡ್ಕೊಂಡು ಇಫ್ಸು ಬಟ್ಸಲ್ಲಿ ಇರುವಂತಹ ಒಂದು ಮಾತುಗಳು ವಿವೇಕಾನಂದರು ಬರದೇ ಇಲ್ಲ. ಶಿಷ್ಯ ಕೇಳ್ತಾನೆ, ವಿವೇಕಾನಂದ್ರೆ ನೀವು ಇಷ್ಟೊಂದು ಭಾರತದ ಬಗ್ಗೆ ಮಾತಾಡ್ತಿದ್ದೀರಾ, ನೀವ್ ಯಾಕೆ ರಾಜಕಾರಣಕ್ಕೆ ಹೋಗಿ ನೀವ್ ಯಾಕೆ ಭಾರತಕ್ಕೆ ಸ್ವಾತಂತ್ರ್ಯ ತಂದ್ಕೊಡ್ಬಾರದು ಅಂತ.